ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಗಾಯಬ್ ಅನ್ನುವಂಥ ಶಬ್ದವನ್ನ ಬಳಕೆ ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಗಾಯಬ್ ಅನ್ನುವಂಥದ್ದನ್ನ ಬಳಕೆ ಮಾಡಿದ್ದಾರೆ. ಯಾಕೆ? ಪ್ರಧಾನಿಗಳೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿ ನೋಡಿ ಅಲ್ಲಿ. ಸೊ ಕಾಂಗ್ರೆಸ್ ಇವತ್ತು ಅಧಿಕೃತವಾಗಿ ಇದನ್ನ ಹಾಕಿರೋದು. ವಿವಾದಕ್ಕೆ ಈಗ ಬಿಜೆಪಿ ಕೂಡ ತಿರುಗೇಟನ್ನು ಕೊಡ್ತಾ ಇದೆ. ಕಾಂಗ್ರೆಸ್ ಪಾಕಿಸ್ತಾನದ ಸ್ಲೀಪರ್ ಸೆಲ್ಗಳಂತೆ ವರ್ತಿಸ್ತಾ ಇದೆ. ಪಾಕ್ನ ಏಜೆಂಟ್ಗಳಂತೆ ಕಾಂಗ್ರೆಸ್ಸಿಗರು ವರ್ತಿಸ್ತಾ ಇದ್ದಾರೆ. ಒಬ್ಬರಿಗೆ ಯುದ್ಧ ಬೇಡ, ಮತ್ತೊಬ್ಬರಿಗೆ ಪಾಕಿಸ್ತಾನ ಮಿತ್ರ ರಾಷ್ಟ್ರ. ಇನ್ನೊಬ್ಬರು ಉಗ್ರರ ಬಗ್ಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಡು ಮತಗಳಿಗಾಗಿ ಉಗ್ರವಾದ ಸಮರ್ಥಿಸ್ತಾ ಇದ್ದಾರೆ. ಉಗ್ರಗಾಮಿಗಳಿಗೂ ಕಾಂಗ್ರೆಸ್ಸಿಗರಿಗೂ ಯಾವ ವ್ಯತ್ಯಾಸ ಇದೆ ಅಂತ ಕಾಂಗ್ರೆಸ್ ಟೀಕೆಗೆ ಬಿಜೆಪಿ ಈಗ ತಿರುಗೇಟನ್ನು ಕೊಡ್ತಾ ಇದೆ. ಇದು ಇವತ್ತು ಕಾಂಗ್ರೆಸ್ ಈ ಗಾಯಬ್ ಅಂತ ಹೇಳಿ ಅವ್ರ ಮುಖ ಫೋಟೋವನ್ನು ಹಾಕಿಲ್ಲ. ಬರೀ ಅದನ್ನು ಡ್ರೆಸ್ ಹಾಕ್ಬಿಟ್ಟು ಮೇಲ್ಗಡೆ ಮುಖ ಏನು ಯಾರು ಏನು ಅಂತ ಇಲ್ಲ, ಗಾಯಬ್ ಅಂತ ಹಾಕಿದ್ದಾರೆ. ಸೊ ಇನ್ನೊಂದು ಕಡೆಗೆ ಬಿಜೆಪಿ ಟ್ವೀಟ್ ಮಾಡಿ ಹೇಳಿದೆ, ಕಾಂಗ್ರೆಸ್ ಪಾಕಿಸ್ತಾನದ ಏಜೆಂಟ್ಸ್ ಅಂತ ಹೇಳಿಬಿಟ್ಟು ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು, ಹರಿಪ್ರಸಾದ್ ಅವರದ್ದು, ಆರ್ ಬಿ ತಿಮ್ಮಾಪುರ್ ಬಂದ್ಬಿಟ್ರು. ಓ ಸೂಪರ್ ಅಲ್ವಾ? ಸೊ ಇನ್ನುಳಿದಂಥ ಒಂದಿಷ್ಟು ಲೀಡರ್ಸ್ಗಳನ್ನೆಲ್ಲ ಹಾಕಿದ್ದಾರೆ ಅದರಲ್ಲಿ ಫೋಟೋಗಳನ್ನು. ಸೊ ಅವ್ರನ್ನೆಲ್ಲ ಹಾಕ್ಬಿಟ್ಟು ಇವರು ಕಾಂಗ್ರೆಸ್ ಪಾಕಿಸ್ತಾನದ ಏಜೆಂಟ್ಗಳು ಅಂತ ಹಾಕಿದ್ದಾರೆ. ಪಹಲ್ಗಾಮ್ ಅಟ್ಯಾಕ್ನ ಬಳಿಕ ಇಡೀ ದೇಶ ಒಂದು ದೊಡ್ಡ ಪ್ರತ್ಯುತ್ತರವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ, ಭಾರತ ಒಂದು ಪ್ರತ್ಯುತ್ತರವನ್ನು ಕೊಡುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲೇ ಕಾಯ್ತಾ ಇದ್ದಾರೆ. ಬಟ್ ಆದರೆ ಕೆಲವೊಂದಷ್ಟು ನಾಯಕರ ಮಾತುಗಳು ನಿಜಕ್ಕೂ ಕೂಡ ಬೇಸರ ತರಿಸುವಂತಹ ರೀತಿಯಲ್ಲೇ ಇದೆ. ನಮ್ಮಲ್ಲೇ ಇರುವಂತಹ ಒಂದಷ್ಟು ಜನರ ನಾಯಕರ ಮಾತುಗಳು ಈಗ ಜನಾಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಸಿಟಿ ರವಿ ಅವರಿದ್ದಾರೆ, ಮಾತನಾಡಿಸ್ತಾನೆ. ಸರ್, ಬೆಳವಣಿಗೆಗಳನ್ನ ತಾವು ಕೂಡ ನೋಡ್ತಾ ಇದ್ದೀರಿ. ಇಡೀ ದೇಶ ಒಂದು ಪ್ರತ್ಯುತ್ತರ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಕಾಯ್ತಾ ಇದ್ದಾರೆ. ಇದ್ರ ಮಧ್ಯೆ CM ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಕೆಲ ಸಚಿವರು, ಶಾಸಕರುಗಳು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ಗಮನಿಸಿದರೆ ನಿಜಕ್ಕೂ ಬೇಸರ ಆಗುತ್ತೆ. ಅಲ್ಲ, ಈಗ ಇವರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ, BJP ಮತ್ತು ಭಯೋತ್ಪಾದಕರ ನಡುವಿನ ಹೋರಾಟ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಥವಾ BJP ಮತ್ತು ಪಾಕಿಸ್ತಾನದ, ಈಗ BK ಹರಿಪ್ರಸಾದ್ ಅವ್ರ ಹೇಳಿಕೆ ಗಮನಿಸಿದೆ, ಪಾಕಿಸ್ತಾನ BJPಗೆ ಶತ್ರು ರಾಷ್ಟ್ರ, ನಮಗಲ್ಲ ಅಂತ. ಅಂದರೆ ವಾಟ್ ಈಸ್ ದ ಮೀನಿಂಗ್ ಗೊತ್ತಿಲ್ವಾ? ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪಾರ್ಲಿಮೆಂಟ್ ನಿರ್ಣಯ ಮಾಡಿದೆ ಪಾಕಿಸ್ತಾನನ ಭಯೋತ್ಪಾದಕ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು ಅಂಥೇಳಿ. ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡೋದು, ಆಶ್ರಯ ಕೊಡೋದು ಜಗತ್ತಿಗೆ ಗೊತ್ತಿರೋ ಸಂಗತಿ. ಲಷ್ಕರ್ ಇ ತಯ್ಯಬಾದ ನೆಲೆಯಲ್ಲಿದೆ, ಇಂಡಿಯನ್ ಮುಜಾಹಿದ್ದೀನ್ ನೆಲೆಯಲ್ಲಿದೆ, ಇವೆಲ್ಲವೂ ಪಾಕಿಸ್ತಾನದಲ್ಲೇ ಇದ್ದಾವೆ, ಗೊತ್ತಿರುವಂಥ ಸತ್ಯ. ಆದರೆ ಅದನ್ನೆಲ್ಲ ಮರೆತು ಇದರಲ್ಲಿ ನಾವು ಈ ಸಂದರ್ಭದಲ್ಲಿ ದೇಶದ ಜೊತೆಗೆ ನಿಲ್ಲಬೇಕೋ ಭಯೋತ್ಪಾದಕರ ಜೊತೆಗೆ ನಿಲ್ಲಬೇಕು ಅಂತ ಅವ್ರ ವಿವೇಚನೆಯಿಂದ ಅವರು ಯೋಚನೆ ಮಾಡಬೇಕಿತ್ತು. ಪಹಲ್ಗಾವ್ನಲ್ಲಿ 26 ಜನರನ್ನು ಕೊಂದ್ರಲ್ಲ, ಆ ಕೊಂದವ್ರನ್ನ ನೀನು ಕಾಂಗ್ರೆಸ್ ಅಂತ ಕೇಳಲಿಲ್ಲ, ನೀನು BJPನ ಅಂತ ಕೇಳಲಿಲ್ಲ, ನೀನು ಸಮಾಜವಾದಿ ಪಾರ್ಟಿನ ಅಂತ ಕೇಳಲಿಲ್ಲ. ಅವ್ರು ಕೇಳಿದ್ದು ನೀನು ಮುಸ್ಲಿಮ ಹಿಂದೂನ ಅಂತ. ಮುಸ್ಲಿಮೇತರರು ಅಂದ ತಕ್ಷಣವೇ ಗುಂಡಿಟ್ಟು ಕೊಂದರು. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಕಲ್ಮಾ ಓದಿಸಿದ್ರು. ಇದು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಸಂತ್ರಸ್ತರ ಹೇಳಿಕೆ, ನನ್ನ ಹೇಳಿಕೆ ಅಲ್ಲ ಇದು. ಸಂತ್ರಸ್ತರು ಯಾರು ಹತ್ಯೆಗೊಳಗಾದರೂ ಅವರ ಕುಟುಂಬದವ್ರು ಕೊಟ್ಟಿರುವಂಥ ಹೇಳಿಕೆ ಇದು. ಆದರೆ ಕಾಂಗ್ರೆಸ್ ಹೇಳುತ್ತೆ ಆ ಥರ ಕೇಳೇ ಇಲ್ಲ, ಇದೆಲ್ಲ BJPಯವ್ರ ಕತೆ. ಈ ಮೂಲಕ ಸಂವೇದನಾ ರಹಿತವಾಗಿ ವರ್ತನೆ ಮಾಡ್ತಾ ಇದೆ. ಮತ್ತು ಈ ಹೇಳಿಕೆಗಳು ಪಾಕಿಸ್ತಾನಿಯರಿಗೆ ಖುಷಿ ಕೊಡ್ತಾ ಇದೆ. ಪಾಕಿಸ್ತಾನದ TVಯಲ್ಲಿ ಯುದ್ಧ ಬೇಡ ಅನ್ನುವಂಥ ಮುಖ್ಯಮಂತ್ರಿಗಳ ಹೇಳಿಕೆ ಹೆಡ್ಲೈನ್ ನ್ಯೂಸ್ ಆಯಿತು. ಕರ್ನಾಟಕದ ವಜೀರೆ ಆಲಂ ಸಿದ್ದರಾಮಯ್ಯಜಿನೇ ಐಸಾ ಕಹಾ ಹೈ, ಐಸಾ ಬೋಲಾ ಹೈ, ತಾರೀಫ್ ಕಿಯಾ ಹೈ ಉನ್ಕೋ. ಅಂದರೆ ಇವರು ದೇಶ ಒಂದಾಗಿ ದೇಶಭಕ್ತಿಯನ್ನು ಪ್ರಕಟಗೊಳಿಸ್ತಿರುವಂಥ ಸಂದರ್ಭದಲ್ಲಿ ಇವರುಗಳು ಭಯೋತ್ಪಾದಕರ ವಕ್ತಾರರ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಸಂದರ್ಭ ಅಂತ ಭಾವಿಸಿದ್ದಾರೆ. ಆ ಮೂಲಕ ಜನಾಕ್ರೋಶಕ್ಕೂ ಕೂಡ ತುತ್ತಾಗಿದ್ದಾರೆ. ತಿಮ್ಮಾಪುರು ಹಾಗೆಲ್ಲ ಹೇಳೇ ಇಲ್ಲರಿ, ಹಂಗೆ ಮಾಡೇ ಇಲ್ಲ ಅಂದರೆ ಇವ್ರ ಹೆಂಡತಿ ಮಕ್ಕಳು. ಕೆಲವೊಂದು ಟೈಮಲ್ಲಿ ಗೊತ್ತಿಲ್ಲದೆ ಇರುವಂಥ ವಿಚಾರದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳ್ತೀವಿ. ಅದಕ್ಕೆ ಈ ಅರ್ಧಂಬರ್ಧ ನಾಲೆಜ್ ಇದೆಯಲ್ಲ, ಅದು ಭಾಳ ಡೇಂಜರಸ್ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಕೆಲವು ಮಂತ್ರಿಗಳು ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೇನಾಗಬೇಕಾಗಿದೆ, ಇದರಿಂದ ಆಗುವಂಥ ಡ್ಯಾಮೇಜ್ ಏನು, ದೇಶಕ್ಕೇನು ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೇನಾಗುತ್ತೆ, ಅರ್ಥ ಇಟ್ಕೊಂಡು ಮಾತಾಡ್ತಾರೋ, ಅರ್ಥ ಇಲ್ಲದೆ ಮಾತಾಡ್ತಾರೋ, ಹಿಂಗೆ ಉಗಿಸ್ಕೊತಾರಷ್ಟೇ.